ಆಯ್ತು, ಕಬ್ಬು ಬೆಳೆಗಾರರ ಹೋರಾಟ ತಗೊಳ್ಳೋಣ. 5-6 ಡಿಸ್ಟ್ರಿಕ್ನಲ್ಲಿ ಬೀದಿಗಿಳಿದ್ರು ಸರ್ ರೈತರು. ಬಾಗಲಕೋಟೆಯಲ್ಲಂತೂ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿ ಉರಿಸ್ಬಿಟ್ರು. FRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ, ಹೋರಾಟ ನಡೆದದ್ದು ರಾಜ್ಯ ಸರ್ಕಾರದ ವಿರುದ್ಧ. ಕೇಂದ್ರ ಸರ್ಕಾರ ಜವಾಬ್ದಾರಿ ಇರಲಿಲ್ವ ಹಾಗಿದ್ರೆ? ಒಳ್ಳೆಯ ಪ್ರಶ್ನೆ. ಎಲ್ಲರಿಗೂ ಗೊತ್ತಾಗಬೇಕು, ನಿಮಗೂ ಗೊತ್ತಾಗಬೇಕು, ರಾಜ್ಯದ ಜನತೆಗೂ. ಎಸ್, ಇದು ಕೋರ್ಟ್ ಮೆಟ್ಲೆತ್ತಿದೆ ಉತ್ತರ ಪ್ರದೇಶದಲ್ಲಿ. ಯಾರ್ದು ಇದು? ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರ ಕೋರ್ಟ್ ಆರ್ಡರ್ ಮಾಡಿದೆ. ಅದ್ರ ಬೆಲೆ ನಿಗದಿ ಮಾಡೋದಕ್ಕಿಂತ ಏನು ಕೇಂದ್ರ ಸರ್ಕಾರ ಮಾಡಿದೆ ಅದಕ್ಕಿಂತ ಹೆಚ್ಚುವರಿ ಮಾಡೋ ಅಂಥ ಎಲ್ಲ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಅಂತ ಕೋರ್ಟ್ ಆಡಿದೆ. ನಿಮ್ಮ ಕೋರ್ಟ್ ಆರ್ಡರ್ ಬೇಕಾದ್ರೆ ನಾನು ಕೊಡ್ತೀನಿ. ನಾನು ನೋಡಿದ್ದೀನಿ. ಕೋರ್ಟ್ ಆರ್ಡರ್ ಕೊಟ್ಟೆ ಇದೆ. ನೀವು ಮಾಡಬೇಕಾಗಿರೋದು ಹೆಚ್ಚುವರಿಯಾಗಿ MRPಗಿಂತ ಜಾಸ್ತಿ ಏನು ಕೇಳ್ತಾ ಇದ್ದಾರೆ ರೈತರು, ನೀವು ಮಾಡಬೇಕು. ನೀವು ಎಡೆಂಬಿಡಂಗಿಗಳಲ್ಲ. ನೀವು ಉತ್ತರ ಕರ್ನಾಟಕ, ದಕ್ಷಿಣ ಹಿಂಗೆ ಭಾಗ ಅಂತ ನಾವು ಆವಾಗ ಪತ್ರಿಕೆಯಲ್ಲಿ ನೋಡ್ತೀರಿ. ನೀವು ಬೆಳಗಾವಿಗೆ ಒಂದು ರೇಟು, ಬಿಜಾಪುರಕ್ಕೆ ಒಂದು ರೇಟು, ಬೀದರ್ಗೆ ಒಂದು ರೇಟು. ನಮ್ಮ ಮರಿ ಖರ್ಗೆ ಅವರು ಇದ್ದಾರಲ್ಲ, ಅದೇ ಮೊನ್ನೆ ಪಥ ಸಂಚಲನ ನಾನು ನಡ್ಸಕ್ಕೆ ಬಿಡಲ್ಲ, ಅಲ್ಲಿಗೊಂದು ರೇಟು, ಕಲಬುರ್ಗಿಗೆ. ಏನಿದು ಸರ್ಕಾರ ಅಂತೀರಾ ನೀವು? ಅಲ್ಲ, ರೇಟ್ ಒಂದೇ ಇದೆ, ರಿಕವರಿ ಮೇಲೆ ರೇಟ್ ಬದಲಾವಣೆ ಆಗುತ್ತೆ. ಅದು ಎಲ್ಲ ಕಡೆನೂ ಇರುವಂಥದ್ದೇ ನೋಡಿ. ಸೊ ನೀವು ಹೇಳೋದು FRP ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ, ಅದರ ಮೇಲೆ ಹೆಚ್ಚುವರಿ ಬೆಲೆಯನ್ನು ರಾಜ್ಯ ಸರ್ಕಾರ ಹಾಕಿ ಕೊಡಬೇಕು ಅಂತ. ಉತ್ತರ ಪ್ರದೇಶದ ರೀತಿಯಲ್ಲಿ ಕೊಡಬೇಕು. ಕೋರ್ಟ್ ಆದೇಶನೂ ಮಾಡಿದ್ದಾರೆ, ಕೊಡಬೇಕು ನೀವು. ಯಾಕೆ ಅದರಿಂದ ನಿಮಗೆ ದುಡ್ಡು ಬರಲ್ವಾ? ನಿಮಗೆ ಎಷ್ಟು ಟನ್ ಸಕ್ಕರೆ ರಾಜ್ಯದಲ್ಲಿ ತಯಾರಾಗ್ತತೆ? ಅದ್ರ ಮೇಲೆ ಟ್ಯಾಕ್ಸ್ ಯಾರಿಗೆ ಬರ್ತತೆ? ರಾಜ್ಯ ಸರ್ಕಾರಕ್ಕೆ ಬರಲ್ವಾ? ಕೇಂದ್ರ ಸರ್ಕಾರಕ್ಕೆ ಹೆಂಗೆ ಬರುತ್ತೋ ರಾಜ್ಯ ಸರ್ಕಾರಕ್ಕೆ ಬರ್ತತಲ್ಲ. ಕೊಡಿ. ಯಾಕೆ? ಈಗ ಬೇರೆ ರಾಜ್ಯದವ್ರು ಕೊಟ್ಟಿದ್ದಾರಲ್ಲ, ಉತ್ತರ ಪ್ರದೇಶದವ್ರು ಎಷ್ಟು ಕೊಟ್ಟಿದ್ದಾರೆ? ಕೊಡಿ ಅಷ್ಟು. ಮಹಾರಾಷ್ಟ್ರದವ್ರು ಎಷ್ಟು ಕೊಟ್ಟಿದ್ದಾರೆ? ಕೊಡಿ ಅಷ್ಟು. ಕೊಡೋಕ್ಕಾಗ್ತಾನೆ ಇಲ್ಲ ನಿಮ್ಮ ಕೈಲಿ. ಆಯ್ತು ರೀ, ಹಾಳಾಗೋಯ್ತು, ನಮಗೆ ಕೊಡೋಕ್ಕಾಗಿಲ್ಲ ಅಂತಲೇ ಇಟ್ಕೊಳ್ಳಿ ನೀವು. ಆ ರೈತರನ್ನ ಕಾಪಾಡ್ರಿ. ಆ ಕಬ್ಬು 250 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ರಲ್ಲ, ನೀವೇನು ಮಾಡ್ತಾ ಇದ್ದೀರ? ಮಣ್ಣು ತಿಂತಾ ಇದ್ದೀರನ್ರಿ. ಬೆಂಕಿ ಇಡೋದಂದ್ರೆ ಏನು? ಒಂದೇ ಸರಿ ಹಿಂಗೆ ಬೆಂಕಿ ಇಡೋಕ್ಕಾಗುತ್ತಾ? ಬೆಂಕಿ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗಿದೆ. ಹಾಂ, ಸರ್ಕಾರ ಬದುಕಿದ್ರೆ ಹೆಂಗ್ರಿ ಬೆಂಕಿ ಇಡ್ತಾರೆ ಅವರು? ಯಾವ ಧೈರ್ಯ ಮಾಡ್ತಾನೆ? ಯಾರು ಧೈರ್ಯ ಮಾಡ್ತಾರೆ? ನಿಮ್ಮ ಸರ್ಕಾರ ಬದುಕಿದ್ರೆ ಅಲ್ಲಿ ಯಾರು ಬೆಂಕಿ ಇಡೋ ಅಂಥ ಅಚಾತುರ್ಯ ಯಾಕೆ ನಡೀತತೆ? ದುಷ್ಕರ್ಮಿಗಳು ಬಿಟ್ಟಿದ್ದೀರಾ?